ಹಾಗೂ ನೌಕತಾನಿಯಾಗಿ ಗೋಪಿ. ಧನಂಜಯ ವಯಸ್ಸು 45 ವರ್ಷಗಳು, ಶರೀರದ ಎತ್ತರ 2.8 ಮೀಟರ್, ಶರೀರದ ಉದ್ದ 3.84 ಮೀಟರ್, ಅಂದಾಜು ತೂಕ 4050 ಕೆಜಿ. ದುಬಾರೆ ಆನೆ ಶಿಬಿರದಿಂದ ಬಂದಿದ್ದಾನೆ ಧನಂಜಯ. 2013ರಲ್ಲಿ ಹಾಸನ ಜಿಲ್ಲೆಯ ಯಸಳೂರು ವಲಯದ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿದ್ದು ಈ ಧನಂಜಯನನ್ನು. ಶಕ್ತಿಶಾಲಿಯಾಗಿರುವಂತಹ ದೇಹ, ಶಿಸ್ತುಪೂರ್ಣ ನಡತೆಯೊಂದಿಗೆ ಶೀಘ್ರದಲ್ಲೇ ಪಳಗಿಸಿಕೊಂಡು ತರಬೇತಿಯನ್ನ ಪಡೆದುಕೊಂಡಿದ್ದು ನಮ್ಮ ಧನಂಜಯ ನಿಶಾನೆ ಆನೆಯಾಗಿ ಮುನ್ನಡೆಯುತ್ತಿದ್ದಾನೆ. ಕಾಡಾನೆ ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಪ್ರಮುಖ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ ಧನಂಜಯ. ಕಳೆದ 7 ವರ್ಷಗಳಿಂದ ಮೈಸೂರಿನ ದಸರಾ ಮಹೋತ್ಸವದಲ್ಲಿ ನಿರಂತರವಾಗಿ ಪಾಲ್ಗೊಂಡು ಶಾಂತವಾಗಿ ಮತ್ತು ನಂಬಿಗಸ್ತತನದಿಂದ ಜಾತ್ರೆಯ ಶೋಭೆಗೆ ವಿಶೇಷತೆಯನ್ನ ಸೇರಿಸಿದ್ದಾನೆ ಧನಂಜಯ. ತನ್ನ ಶಕ್ತಿಶಾಲಿ ಸ್ವರೂಪದಿಂದ ಧನಂಜಯ ದಸರಾ ಆನೆಗಳ ಪೈಕಿ ಮಹತ್ವಪೂರ್ಣ ಸ್ಥಾನವನ್ನು ಪಡೆದಿದ್ದಾನೆ. ನಿಶಾನೆ ಆನೆಯಾಗಿ ಮುನ್ನಡೆಯುತ್ತಿದ್ದಾನೆ ಧನಂಜಯ. ಧನಂಜಯನ ಹಿಂದೆ ನೌಪತ್ ಆನೆಯಾಗಿ ಗೋಪಿ. 42 ವರ್ಷ ವಯಸ್ಸಿನ ಗೋಪಿಯ ಎತ್ತರ 2.5 ಮೀಟರ್, ಶರೀರದ ಉದ್ದರ 3.47 ಮೀಟರ್ ಇರುವಂತಹ ಇವನ ತೂಕ 3710 ಕೆಜಿ. ಬಂಧುಗಳೇ, ಈ ಆನೆಯನ್ನ 1993ರಲ್ಲಿ ಬಂಧುಗಳೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾನೆ ನೌಫತ್ತಾನೆ ಗೋಪಿ. ಆಶೀರ್ವಾದವನ್ನ ಸ್ವೀಕಾರ ಮಾಡಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. 1993ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕಾರೆಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿಯಿತು. ಬಳಿಕ ಈ ಆನೆಗೆ ದುಬಾರೆ ಆನೆ ಶಿಬಿರದಲ್ಲಿ ಶಿಸ್ತಿನ ತರಬೇತಿ ನೀಡಲಾಗಿದ್ದು ಅಲ್ಲಿಯ ಸಫಾರಿ ಸೇವೆಯಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಪ್ರವಾಸಿಗರ ಜೊತೆಗೆ ನಿಯಮಿತ ಸಂವಹನ ಹೊಂದುತ್ತಿರುವ ಕಾರಣದಿಂದಾಗಿ ಈ ಆನೆಗೆ ಮಾನವ ಸಂಪರ್ಕದ ಉತ್ತಮ ಪರಿಚಯವಿದೆ. ಜೊತೆಗೆ ಶಾಂತ ನಿಯಂತ್ರಿತ ನಡವಳಿಕೆಯ ಇದರ ಪ್ರಮುಖ ಲಕ್ಷಣವಾಗಿದೆ. ಈ ಆನೆ ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗವಹಿಸಲಾಗಿದೆ. ಈಗ ಬರ್ತಾ ಇದೆ ಮಹೇಂದ್ರ. 42 ವರ್ಷಗಳು, ಶರೀರದ ಎತ್ತರ 2.75 ಮೀಟರ್, ಶರೀರದ ಉದ್ದ 3.25 ಮೀಟರ್, ಅಂದಾಜು ತೂಕ 4850. ಮಹೇಂದ್ರನ ಜೊತೆಯಲ್ಲಿ ಲಕ್ಷ್ಮಿ. 54 ವರ್ಷಗಳು, 2.52 ಮೀಟರ್, 2.85 ಮೀಟರ್, 3200 ಕೆಜಿ. ಜೊತೆಯಾಗಿದ್ದಾನೆ ಶ್ರೀಕಂಠ.